ಪ್ರಜ್ವಲ್ ರೇವಣ್ಣ ಕುರಿತಾದಂತಹ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ನಿಂದ ಭಾರಿ ಹಿನ್ನಡೆಯಾಗಿದೆ. ಹೈಕೋರ್ಟ್ನಿಂದ ಆರೋಪಿ ಪ್ರಜ್ವಲ್ಗೆ ಭಾರಿ ಮುಖಭಂಗ ಆಗಿದೆ. ಹಾಸನದ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಅಂಧರಾಗಿರತಕ್ಕಂತಹ ಪ್ರಜ್ವಲ್ ರೇವಣ್ಣನಿಗೆ ಈಗ ಮತ್ತೆ ಹೈಕೋರ್ಟ್ನಿಂದ ಭಾರಿ ಹಿನ್ನಡೆಯಾಗಿದೆ. ಮಾಜಿ ಸಂಸದ ಹೈಕೋರ್ಟ್ನಲ್ಲಿ ಆರೋಪಿ ಪ್ರಜ್ವಲ್ಗೆ ಭಾರಿ ಮುಖಭಂಗ. ಇದು ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಸನದ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪದಡಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ ಪ್ರಜ್ವಲ್ ರೇವಣ್ಣ ಈ ಹಿಂದೆಯೂ ಕೂಡ ಅನೇಕ ಬಾರಿ ಪ್ರಯತ್ನ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಎರೋರ್ ಅವರ ಪೀಠ ಏಪ್ರಿಲ್ 7ಕ್ಕೆ ಪ್ರಜ್ವಲ್ ಕೇಸ್ ಮುಂದೂಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಸಂತ್ರಸ್ತೆಯ ಹೇಳಿಕೆ ಆಧರಿಸಿ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ಏಪ್ರಿಲ್ 7ಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ 150 ಸಾಕ್ಷ್ಯಗಳು ಪತ್ತೆಯಾಗಿತ್ತು. ಹೈಕೋರ್ಟ್ ಅಂಗಳದಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ. ಏಪ್ರಿಲ್ 7ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣರ ಸಂಬಂಧಪಟ್ಟಂತ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಪೆನ್ ಡ್ರೈವ್ ಪ್ರಕರಣ 2000ಕ್ಕೂ ಹೆಚ್ಚು ವಿಡಿಯೋಗಳು ಪೆನ್ ಡ್ರೈವ್ ಮುಖಾಂತರವಾಗಿ ಊರೂರು ದಾಟಿ ಎಲ್ಲ ರಾಜಬೀದಿಗಳಲ್ಲೂ ಕೂಡ ಹಾಟ್ ಕೇಕ್ನಂತೆ ಸೇಲ್ ಆಗಿತ್ತು ಪೆನ್ ಡ್ರೈವ್. ಆ ಪೆನ್ ಡ್ರೈವ್ನಲ್ಲಿ ಸಾಕಷ್ಟು ಮಹಿಳೆಯರ ಜೊತೆ ಅತ್ಯಂತ ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ಕೆಲ ಮಹಿಳೆಯರನ್ನ ಅತ್ಯಾಚಾರಕ್ಕೆ ಬಲವಂತವಾಗಿ ಅವರನ್ನ ಅತ್ಯಾಚಾರ ಮಾಡಲಾಗಿತ್ತು ಎನ್ನುವಂಥ ಗಂಭೀರ ಆರೋಪ. ಅದರಲ್ಲಿ ಪೊಲೀಸ್ ಅಧಿಕಾರಿಗಳ ಕುಟುಂಬದವರಿದ್ದರು, ಮನೆ ಕೆಲಸ ಮಾಡ್ತಾ ಇದ್ದಂಥ ಮನೆ ಕೆಲಸದವರಿದ್ದರು. ಹಾಸನ ಭಾಗದ ಸಾಕಷ್ಟು ಮಹಿಳೆಯರು ಈತನ ಕಾಮತೃಷೆಗೆ ಒಳಪಟ್ಟಿದ್ರು ಅಥವಾ ಈತ ಅತ್ಯಾಚಾರ ಮಾಡಿದ್ದ ಎನ್ನುವುದಕ್ಕೆ ಸಾಕ್ಷಿಯಾಗಿ 150ಕ್ಕೂ ಹೆಚ್ಚು ಸಾಕ್ಷಿಗಳು ಈಗ ಸಂಗ್ರಹ ಆಗಿರ್ತಕ್ಕಂತಹದ್ದು. ಸಂತ್ರಸ್ತೆಯ ಹೇಳಿಕೆಯ ಆಧಾರದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ 150 ಸಾಕ್ಷಿಗಳು ಪತ್ತೆ. ಹೈಕೋರ್ಟ್ ಅಂಗಳದಲ್ಲಿ ಪ್ರಜ್ವಲ್ ರೇವಣ್ಣರ ಭವಿಷ್ಯ ನಿಂತಿದೆ. ಏಪ್ರಿಲ್ 7ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಪ್ರಜ್ವಲ್ ರೇವಣ್ಣ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು. ಜಾಮೀನು ಅರ್ಜಿ ಕೋರಿ ಸಲ್ಲಿಸಿದ್ದ ಪ್ರಜ್ವಲ್ ರೇವಣ್ಣ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಎರೋರಾ ಅವರ ಪೀಠ ಏಪ್ರಿಲ್ 7ಕ್ಕೆ ಪ್ರಜ್ವಲ್ ಕೇಸ್ ಮುಂದೂಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಸಂತ್ರಸ್ತೆಯ ಹೇಳಿಕೆ ಆಧರಿಸಿ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ 150 ಸಾಕ್ಷಿಗಳು ಪತ್ತೆಯಾಗಿದೆ ಎಂದು ಹೇಳಲಾಗ್ತಿದೆ. ಹೈಕೋರ್ಟ್ ಅಂಗಳದಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿಂತಿದೆ. ಮುಂದೇನಾಗುತ್ತೆ ಪ್ರಜ್ವಲ್ ರೇವಣ್ಣರ ಭವಿಷ್ಯ ಕಾದು ನೋಡಬೇಕು.